ನೇಸರ್ಗಿ ಊರಾಗ ಬಂದ ಒಂದ್ ಮದ್ಯಾಗ ಇಷ್ಟೆಲ್ಲ ಊಟ ಮಾಡ್ಕೊಂಡ್ ಗೊತ್ತಿರಾಕಿದ್ರಿ. ನಮಸ್ಕಾರ ಅಪ್ಪ, ನಾನ್ ನಿಮ್ ಮಿನಿ ಬ್ಲಾಗರ್ ರೋಹಿತ್ರಿ. ನಮ್ ದೋಸ್ತನ ಅಕ್ಕ ಮದ್ವೆ ಐತಂತ ನಮ್ ಬೆಳಗಾವಿಯಿಂದ ನೇಸರ್ಗಿ ಊರಕ್ಕ ರಾತ್ರಿನ ಬಂದ್ಬಿಟ್ಟಿದ್ ನೋಡ್ರಿ. ಬೆಳಗ್ಗೆ ಅದಕ್ಕೆ ಸ್ವಲ್ಪ ಮುಖಾದು ತಕೊಂಡ್ ಕ್ಯಾಶ ನಾಷ್ಟ ಮಾಡ್ಬೇಕಂತ ಯಾವ್ದಾರ ಹೋಟೆಲ್ ನೋಡಾತಿದ್ರಿ. ಮತ್ ನೀವೇನಾದ್ರೂ ನೇಸರ್ಗಿ ಊರಿಂದ ಈ ವಿಡಿಯೋ ನೋಡಾತಿದ್ರೆ ಒಂದ್ ಕಮೆಂಟ್ ಆಗ್ರಪ್ಪ. ಅಲ್ಲೇ ನೇಸರ್ಗಿ ಬಸ್ ಸ್ಟಾಂಡ್ ಕಡೆ ಇರುವಂತ ಒಂದ್ ಹೋಟೆಲ್ ಹೋಗಿದ್ರಿ. ಅಲ್ಲೇ ಇಡ್ಲಿ ಮತ್ತೆ ಚಟ್ನಿ ಮಸ್ತ್ ಹೊರತ್ ಕ್ಯಾಶ ಡೈರೆಕ್ಟ್ ಬಂದಿರಿ ಮದ್ವೆ ಹಾಲ್ಗ. ಫುಲ್ ಗ್ರ್ಯಾಂಡ್ ಆಗಿ ಮದ್ವೆ ಸೆಲೆಬ್ರೇಟ್ ಮಾಡತ್ತೀರಿ ನೋಡ್ರಿ. ನಾವು ವಿಚಾರ ಮಾಡಿದ್ವಿ ಸ್ವಲ್ಪ ನೇಸರ್ಗಿ ಊರ ಅಡ್ಡಾಡ್ ಬರೋಣಂತ. ಈ ಊರಂತ್ರ ಫುಲ್ ನೋಡಾಕಂತ್ರ ಮಸ್ತ್ ಐತ್ ನೋಡ್ರಿಪ್ಪ. ನಾವೇನಾದ್ರು ಜಾಕ ಮಾಡಿ ಮಸ್ತ್ ಬಗ್ಗೆ ಡ್ರೆಸ್ ಹಾಕೊಂಡಿ ನೋಡ್ರಿಪ್ಪ. ಅಲ್ಲೇ ನಾವು ಕವಳೆಯನ್ನು ನೋಡಿದಿರಿ. ಈ ಹಣ್ಣಂತ್ರ ಬಾಳ ದಿವಸ ಆಗಿತ್ ನೋಡ್ರಿ, ಒಟ್ಟ ತಿಂದಿರ್ಗಿಲ್ಲ. ಕರೆಕ್ಟ್ ನಾ ಹಣ್ಣು ತಗೊಂಡ್ಕೊಳ್ಳೇನ ನಮ್ ದೋಸ್ತರ ಎಂಟ್ರಿ ಕೊಟ್ರ ನೋಡ್ರಿ. ಡೈರೆಕ್ಟ್ ಬಂದ್ಕೊಳ್ಳೇನ ನಾಷ್ಟ ಮಾಡಾಗ ಹೋದ್ ನೋಡ್ರಿ. ಇಂತ ಜನ ಎಲ್ ಸಿಗ್ತಾರಂತ ಎಲ್ಲಾರು ಕಮೆಂಟ್ ನಾಗ ಹೊಟ್ಟಿ ಚಪ್ಪಾಳೆ. ಇನ್ ಮದ್ವೆ ಐತೆ ನಾನ ಸಾಂಗ್ ಇಲ್ಲ ಅಂದ್ರೆ ಮಜಾ ಬರಂಗಿಲ್ರಿ. ಅದಕ್ಕ ಇದ್ ನೋಡ್ಕೊಂಡ್ ಬರ್ರಿ. ಎಷ್ಟ ಚಂದನಿ ಸೀರ್ಯ ಮೂರ ಮಂದಿ ಕಣ್ಣು ನಿನ್ನ ಮ್ಯಾಗ ನಂಗ ಕಳಿ ಮಾರ್ಯ. ಪ್ರಮೋದ ಮತ್ತೆ ಶ್ರೇಯಾ ಅವ್ರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ನೋಡ್ರಿ. ಮದುವೆ ಅಂತ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಆತ್ ನೋಡ್ರಿ. ಇನ್ ಮದುವೆ ಅಂತ ಮುಗಿತು, ಡೈರೆಕ್ಟ್ ಹೋದ್ರಿ ನಾವು ಊಟಕ್ಕಂತ. ಯಾಕಂದ್ರೆ ನಮ್ ದೋಸ್ತರಲ್ಲ ಫಸ್ಟ್ ಲೈನ್ ಹಚ್ಕೊಂತಿರಲ್ಲಿ ಬಿಸಿಲಂದ್ರೆ ಎಲ್ಲಾ ಕಡೆ ಐತ್ ನೋಡ್ರಿ. ಅದಕ್ಕ ನಾ ಒಂದ್ ಲಿಂಬು ಸೋಡಾ ಕೊಡ್ತೀನಿ ನೋಡ್ರಿ. ನೀವು ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಡ್ರಿ ನಮಗ. ನೋಡ್ರಿ ಮತ್ತೊಂದು ವಿಡಿಯೋದ ಸಿಗೋಣ. ಬೈ.